ಯಾಕೆ ಈ ಸುಸಂದರ್ಭ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಅಷ್ಟೇ 1ನೇ ತಾರೀಕು ಜುಲೈ 1ನೇ ತಾರೀಕು ಪತ್ರಿಕಾ ದಿನಾಚರಣೆ. ಆ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ 2 ಮಹತ್ವದ ಬೇಡಿಕೆಗಳನ್ನು ಕರ್ನಾಟಕ ಸರ್ಕಾರ ನಮಗೆ ಪತ್ರಕರ್ತರ ಸೌಭಾಗ್ಯ ಅಂತೇಳಿ ಭಾವಿಸಬಹುದು. ಆ 2 ಬೇಡಿಕೆಗಳನ್ನು ಈಡೇರಿಸಿದಂಥ ಒಂದು ಐತಿಹಾಸಿಕವಾದ ದಿನ. ಬಹುಶಃ ನಾವೆಲ್ಲರೂ ಹೆಮ್ಮೆ ಪಡುವಂಥ, ಸಂಭ್ರಮ ಪಡುವಂಥ ಕಾಲಘಟ್ಟ ಕೂಡ ಇದೆ. ಯಾವ ಕಾಲಘಟ್ಟದಲ್ಲಿ ಇಷ್ಟೊಂದು ಪ್ರಯೋಜನಗಳು ಪತ್ರಕರ್ತರಿಗೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಾನು ಈ ಪತ್ರಿಕೋದ್ಯಮಕ್ಕೆ ಬಂದ ಸಂದರ್ಭದಿಂದ ಇಲ್ಲಿವರೆಗೆ ಈ ಸಂಘದ ಒಬ್ಬ ಕಾಮನ್ ಮೆಂಬರ್ ಆಗಿ ನಿಮ್ಮ ಹಾಗೆ ನಾನು ಕುರ್ಚಿಯಲ್ಲಿ ಕೂತಿರುವ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲೂ ಕೂಡ ಆಗ PGR ಸಾರಿಗೆ ಸಚಿವರಿದ್ದರು. ಅಂಥವ್ರನ್ನಲ್ಲೂ ಕೂಡ ಎಲ್ಲರೂ ಒಂದೇ ಸಾರಿ ನಿರ್ಣಯ ಮಾಡಿಸಿದ್ರು, ಪತ್ರಕರ್ತರಿಗೆ, ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಬಸ್ ಪಾಸ್ ಕೊಡಲೇಬೇಕು ಅಂತೇಳಿ. ಪ್ರತಿ ಸಮ್ಮೇಳನ ಅಲ್ಲಿಂದ ಇಲ್ಲಿವರೆಗೆ 30 ವರ್ಷಗಳಲ್ಲಿ, 3 ದಶಕಗಳಲ್ಲಿ ಎಷ್ಟು ಸಮ್ಮೇಳನಗಳಾಗಿದ್ದಾವೆ, ಎಷ್ಟು ಬಾರಿ ಮುಖಾಮುಖಿಯಾಗಿದ್ದೇವೆ, ಎಷ್ಟು ಬಾರಿ CMಗಳಿಗೆ ಇದು ಅಹವಾಲನ್ನು ಕೊಟ್ಟಿದ್ದೀವಿ. ಬಹುಶಃ ನಿಮ್ಮೆಲ್ಲರಿಗೆ ನೆನಪಿದೆ. ಯಾವುದೇ ಸಮ್ಮೇಳನ ಆದರೂ ಕೂಡ ಅಲ್ಲಿ ಒಂದು ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಈ ಬಾರಿ ಅಂತ ಕೊಡಲೇಬೇಕು ಅಂತೇಳಿ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇದ್ದೀವಿ. ಆದರೆ ಆಯ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ನಮ್ಮ ಬೇಡಿಕೆ ನಿರಂತರ ಅದು ಬೇಡಿಕೆಯಾಗಿಯೇ ಉಳಿದಿದ್ದೆ ಹೊರತು ಅದನ್ನ ಒಂದು ಕಂಕಣಬದ್ಧವಾಗಿ ಕೆಲಸವನ್ನ ಮಾಡಿ ಅದನ್ನ ಈಡೇರಿಸ್ತೀವಿ ಅಂತ ಒಬ್ಬ ಮುಖ್ಯಮಂತ್ರಿಗಳು ಬರಲಿಲ್ಲ. ಬಹುಶಃ ಇಲ್ಲೇ ನಮ್ಮ ಸಂಗಮೇಶ್ ಚೂರಿ ಬಂದಿರಬೇಕು. ಬಿಜಾಪುರದಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನ, ಆ ಸಮ್ಮೇಳನದ ಸಂದರ್ಭದಲ್ಲಿ ಅಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥವರು ಆ ಸಮ್ಮೇಳನದಲ್ಲಿ ಭರವಸೆ ಕೊಟ್ಟರು, ನಾನು ವಾಪಸ್ ಬೆಂಗಳೂರು ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಿಮ್ಮ ಬಸ್ ಪಾಸ್ ಯೋಜನೆಯನ್ನು ಜಾರಿಗೊಳಿಸ್ತೀನಿ ಅಂತೇಳಿ. ಅದರ ಎಲ್ಲ ಮುಖಪುಟಗಳಲ್ಲಿ ಬಂತು, ಪತ್ರಿಕೆಗಳಲ್ಲಿ ಬಂತು. ಆದರೆ ಆಯ್ತಾ? ಆಗಲಿಲ್ಲ. ಇದು ಈ ಸಮಸ್ಯೆ. ಅದಾದ ನಂತರ ನಾವು ಈ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನ, 38ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಉದ್ಘಾಟನೆಗೆ ಕರೆದಿದ್ವಿ. ನಮ್ಮ ಎಲ್ಲ ಸಮ್ಮೇಳನಗಳನ್ನ ಮುಖ್ಯಮಂತ್ರಿಗಳೇ ಬಂದು ಉದ್ಘಾಟನೆ ಮಾಡ್ತಾರೆ. ಈ ಬಾರಿ ಕೂಡ ನೀವು ಬರಬೇಕು ಸರ್ ಅಂತ ಮೇಲೆ ಅವರು ಬಂದಿದ್ರು. ಆ ಬಂದ ಸಂದರ್ಭದಲ್ಲಿ ಅವರಿಗೆ ಅಂತಿಮವಾಗಿ ನಾವು ಒಂದು ಬೇಡಿಕೆಯನ್ನ ಸಲ್ಲಿಸಿದ್ವಿ. ಸರ್, ಇದೇ ಕೊನೆ, ಇದೇ ಫಸ್ಟ್, ಇದು ಮತ್ತೆ ಈ ಬೇಡಿಕೆಯನ್ನು ಇಟ್ಟು ನಿಮ್ಮ ಮುಂದೆ ಬರೋದಿಲ್ಲ ಸರ್ ಅಂತ. ಏನದು ಅಂತ ಕೇಳಿದ್ರು. ಅವಾಗ ಹೇಳಿದ್ರು, ಇಡೀ ಪತ್ರಕರ್ತರ ಪರವಾಗಿ ಆ ಸಮ್ಮೇಳನದಲ್ಲಿ ಒಂದು ಹಕ್ಕೊತ್ತಾಯವನ್ನು ಮಾಡಿಸಿದ್ರು. ಈ ಬಾರಿ ಆದರೂ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಅನ್ನ ನೀವು ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು, ಜೊತೆಗೆ ಅದನ್ನ ಜಾರಿಗೆ ಕೊಡಬೇಕು ಅಂತೇಳಿ ನಮ್ಮ ಹಕ್ಕೊತ್ತಾಯ ಆಗಿತ್ತು. ಇಡೀ ಸಮ್ಮೇಳನದ ತುಂಬಾ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತುಂಬಿ ಮುಖ್ಯಮಂತ್ರಿಗಳಿಗೆ ಈ ಬಾರಿ ಇಲ್ಲೇ ಅನೌನ್ಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಆ ಒತ್ತಡವನ್ನ, ಒಂದು ಸಾಂಘಿಕವಾದ ಒತ್ತಡವನ್ನ ಹಾಕಿದ್ರು. ಆ ಹೊತ್ತಿನಲ್ಲಿ ಅವರ ಮುಖ್ಯಮಂತ್ರಿಗಳ ಹಿಂದೆ ಕೂತಿದ್ದವರು ಮಾನ್ಯ ಪ್ರಭಾಕರ್ ಅವರು. CMಗೆ ಆಗ ಅನ್ನಿಸ್ತು, ಇದಕ್ಕೇನಾದ್ರೂ ಮಾಡ್ಬೇಕಲ್ಲ ಅಂತ ಪ್ರಭಾಕರ್ ಅವ್ರ ಕಡೆ ಕೇಳಿದ್ರು, ಎಷ್ಟು ಖರ್ಚಾಗುತ್ತೆ ಅಂತ. ಆಗ ಪ್ರಭಾಕರ್ ಅವರು ಅವರಿಗೆ ಬ್ರೀಫ್ ಕೊಟ್ಟರು, ಸರ್ ಈ ಥರ ತುಂಬಾ ವರ್ಷಗಳಿಂದ ಬಾಕಿ ಇದೆ, ಅದರಿಂದ ಇದನ್ನ ಈ ಅನೌನ್ಸ್ ಮಾಡಿ ಈಡೇರಿಸಿದ್ರೆ ಗ್ರಾಮೀಣ ಭಾಗದಲ್ಲಿ ಈ ಕೆಲಸ ಮಾಡುವಂತ, ಎಲ್ಲೋ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಕಂಪ್ನಿಯೆಲ್ಲ ಕೆಲಸ ಮಾಡುವಂತ ಅಥವಾ ಸಂಡೂರಿನಲ್ಲಿ ಕೆಲಸ ಮಾಡೋ ಯಾರೋ ಪತ್ರಕರ್ತರಿಗೆ ಆ ಸೌಲಭ್ಯ ಸಿಕ್ಕರೆ ಅದ್ರ ಮೂಲಕ ಈ ಸರ್ಕಾರ ಅವರ ಮನೆಗೆ ಹೋದ ಹಾಗೆ ಆಗುತ್ತೆ ಅಂತೇಳಿ ಹೇಳಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 3 ದಶಕಗಳ ಹೋರಾಟಕ್ಕೆ ಅವತ್ತು ಅಂತಿಮ ರೂಪವನ್ನು ಕೊಟ್ಟರು. ಅದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು, ಈ ಬಾರಿ ಖಂಡಿತವಾಗಿ ಬಸ್ ಪಾಸ್ ಅನ್ನ ನಾನು ಘೋಷಣೆ ಮಾಡ್ತೀನಿ ಬಜೆಟ್ ನಲ್ಲಿ ಅಂತ. ಹೇಳಿದ ರೀತಿಯಲ್ಲೇ ಅವರು ಘೋಷಣೆಯನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಅದನ್ನ ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಅದಕ್ಕೆ ಒಂದು ನಿರಂತರವಾಗಿ, ಯಾಕಂದ್ರೆ ಈ ಸರ್ಕಾರಿ ವ್ಯವಸ್ಥೆ ನಿಮಗೆ ಗೊತ್ತಿದೆ, ಅನೇಕರು ಈ ಸರ್ಕಾರಿ ವ್ಯವಸ್ಥೆಗಳ ನೋವುಗಳನ್ನು ನೋಡಿದ್ದೀವಿ, ಅನುಭವಗಳನ್ನು ಪಡೆದಿವಿ. ನಾವು ಹೇಳಿದ ತಕ್ಷಣ ಅದು ಯೋಜನೆಯಾಗಿ ಜಾರಿ ಬರುವಂಥದ್ದು ಬಹಳ ಮುಖ್ಯ ಇರುತ್ತೆ. ಅಂತ ಕಾಲಘಟ್ಟದಲ್ಲಿ ಕೂಡ ನಮಗೆ ಪ್ರಭಾಕರ್ ಅವರು ಸಾಧನೆ ಕೊಟ್ಟದನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಅಷ್ಟೇ ನೀವು ನಡೆದಂತ 39ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ತುಮಕೂರಿನಲ್ಲಿ ನಡೀತು. ತುಮಕೂರಿನಲ್ಲಿ ನಡೆದಾಗ ನೀವೆಲ್ಲರೂ ಕೂಡ ಭಾಗಿಯಾಗಿದ್ರು. ಅವಾಗ ನಮ್ಮ ಪತ್ರಕರ್ತರ ಮತ್ತೊಂದು ಬೇಡಿಕೆ, ಬಹಳ ದಿನಗಳ, ಬಹಳ ವರ್ಷಗಳ ಬೇಡಿಕೆ ಅದು. ಏಕೆಂದ್ರೆ ಯಾರು ಹಾಸ್ಪಿಟಲೈಸ್ ಆದ್ರೆ, ತಕ್ಷಣ ಆಕ್ಸಿಡೆಂಟ್ ಆದ್ರೆ ಅಥವಾ ಮತ್ತೊಂದು ಮಗದೊಂದಾದ್ರೆ ಅವರಿಗೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದ್ರೆ ನಾವು ಹಣ ಕೊಡಿಸ್ಬೇಕು, ಬೇರೆ ಯಾವ ದಾರಿ ಇಲ್ಲ.
ನಾವು ಆರ್ಥಿಕವಾಗಿ ಅಷ್ಟು ಸಶಕ್ತ ಅಲ್ಲ. ಯಾವ ಸಂಘಗಳು ಕೂಡ ಆ ಎತ್ತರಕ್ಕೆ ಇನ್ನೂ ಬೆಳೆದಿಲ್ಲ, ಇನ್ನೂ ಬೆಳೀತಾ ಇದ್ರು ಅಗ್ರಹಿಗಳು. ಆದರೆ ಅಂತ ಹೊತ್ತಿನಲ್ಲಿ ಎಲ್ಲರೂ ಕೇಳಿದ್ವಿ, ನಾವು ಸರ್ ನಮಗಾಗಿಯೇ ಒಂದು ಯೋಜನೆಯನ್ನ ಕೊಟ್ಬಿಡಿ, ಮಾಧ್ಯಮ ಪತ್ರಕರ್ತರಿಗಾಗಿ ಒಂದು ಹೆಲ್ತ್ ಸ್ಕೀಮನ್ನು ಕೊಟ್ಬಿಡಿ, ನೀವು ಮತ್ತೆ ನಿಮ್ಮ ಹತ್ರ ಅರ್ಜಿ ಹಿಡಿದು 1 ಲಕ್ಷ ಕೊಡಿ ಸರ್, 2 ಲಕ್ಷ ಕೊಡಿ ಅಥವಾ 5 ಲಕ್ಷದ ಇದು ಕೊಡಿ ಅಂತ ನಾವು ಬರೋದಿಲ್ಲ ಅಂತೇಳಿ ಅಲ್ಲಿ ಮತ್ತೊಂದು ಒತ್ತಾಯವನ್ನ ಮಾಡಿಸಿದ್ವಿ. ಇಡೀ ಸಮ್ಮೇಳನದಲ್ಲಿ ಎಲ್ಲರ ಒತ್ತಾಯ ಅದಾಗಿತ್ತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೇಲಿನ ಪ್ರೀತಿಗೆ, ನಮ್ಮ ಮೇಲಿನ ವಿಶ್ವಾಸಕ್ಕೆ ಅದೇ ಸಮ್ಮೇಳನದಲ್ಲಿ ಘೋಷಣೆಯನ್ನು ಮಾಡಿದ್ರೆ, ಈ ಬಾರಿ ಬಜೆಟ್ನಲ್ಲಿ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ನಾನು ಘೋಷಣೆ ಮಾಡ್ತೀನಿ, ಪತ್ರಕರ್ತರಿಗಾಗಿ ಹೆಲ್ತ್ ಸ್ಕೀಮ್ ಅನ್ನು ಘೋಷಣೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಅವ್ರು ಏನ್ ಘೋಷಣೆ ಮಾಡಿದ್ರು ಅದನ್ನ ಬಜೆಟ್ ನಲ್ಲಿ ಪ್ರಕಟ ಮಾಡಿದ್ರು. ಬಜೆಟ್ ನಲ್ಲಿ ಪ್ರಕಟ ಮಾಡಿದ ಮೇಲೆ, ಯಾಕಂದ್ರೆ ಬಜೆಟ್ ನಲ್ಲಿ ಪ್ರಕಟ ಮಾಡೋದು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ನಾವು ಬಹಳ ಜನರು ಘೋಷಣೆ ಮಾಡಿ ಹೋಗ್ಬೋದು, ಆದ್ರೆ ಅದಕ್ಕೊಂದು ಆರ್ಥಿಕವಾದ ಸಂಪನ್ಮೂಲವನ್ನು ಒದಗಿಸೋದು ಬಹಳ ಮುಖ್ಯ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಜೆಟ್ ನಲ್ಲಿ ಘೋಷಣೆ ಆದ ಯೋಜನೆಗಳು ಯಾವತ್ತೂ ಕೂಡ ನಿಲ್ಲದಿಲ್ಲ. ಹಾಗಾಗಿ ಆ ಯೋಜನೆಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು. ಅಷ್ಟೇ ಅಲ್ಲ, ಆ ಯೋಜನೆಯನ್ನ ಕಾರ್ಯರೂಪಕ್ಕೆ ತರುವಂತ ನಿಟ್ಟಿನಲ್ಲಿ ಹಗಲು ರಾತ್ರಿ ಅದಕ್ಕೆ ಹೇಗಿರ್ಬೇಕು, ಪತ್ರಕರ್ತ ಅಂದ್ರೆ ಯಾರು, ಅದಕ್ಕೆ ಯಾರ್ಯಾರು ಈ ಸೌಲಭ್ಯನ ಪಡಿಬಹುದು, ಈ ತರದ ಎಲ್ಲವ ನಿಯಮಾವಳಿಗಳನ್ನ, ಯಾಕಂದ್ರೆ ಒಂದು ಸರ್ಕಾರದ ಪ್ರಪೋಸಲ್ ಬಂದ್ರೆ ಅದು ಆರ್ಥಿಕ ಇಲಾಖೆಯಲ್ಲಿ ಒಪ್ಪೋದಿಲ್ಲ, ಅದು ನಾನಾ ಕಾರಣಕ್ಕೆ ಇದು ಬೇಡ ಅದು ಬೇಡ ಈ ತರದ್ದೆಲ್ಲ ಶುರು ಆಗುತ್ತೆ. ಹಾಗಾಗಿ ಈ ಎರಡು ನಿರಂತರವಾಗಿ ಇದ್ದಂತ ಬೇಡಿಕೆಗಳು, ನಮಗೆ ಪತ್ರಕರ್ತರ ಬಸ್ ಪಾಸ್, ಗ್ರಾಮೀಣ ಭಾಗದ ಬಸ್ ಪಾಸ್, ಮತ್ತೊಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತ ಹೆಲ್ತ್ ಸ್ಕೀಮ್, ಇವೆರಡೂ ಯೋಜನೆಗಳನ್ನ ಸಾಕಾರಗೊಳಿಸಬೇಕು ಅಂತೇಳಿ ಶುರು ಮಾಡಿದಾಗ ಅದಕ್ಕೆ ಆ ನಿಟ್ಟಿನಲ್ಲಿ ಸಾಥ್ ಕೊಟ್ಟಂತವರು ಪ್ರಭಾಕರ್. ಇದರಲ್ಲಿ ಮತ್ತೆ ಅಡೆತಡೆ ಬಂತು. ಪೂರ್ಣಾವಧಿಯಲ್ಲಿ ನೇಮಕಗೊಂಡಿರುವಂತ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಈ ಸ್ಕೀಮ್ ಅನ್ನು ಕೊಡಿ ಅಂತ ಯಾವ ಜರ್ನಲಿಸ್ಟ್ಗಳಿಗೆ ಕೊಟ್ಟಿರ್ತಾರೆ ಹೇಳಿ, ಯಾರಿಗೆ ಪೂರ್ಣಾವಧಿ ನೇಮಕ ಅಂತೇಳಿ ಯಾವ ಇದ್ರ ತಾಲೂಕು ಮಟ್ಟದ ವರದಿಗಾರರಿಗೆ ಕೊಡೋದಿಲ್ಲ, ಅವರಿಗೆ ಸ್ಟ್ರಿಂಜರ್ ಅಂತ ಕೊಡ್ತಾರೆ ಅಥವಾ ಅರೆಕಾಲಿಕ ವರದಿಗಾರ ಅಂತ ಕೊಡ್ತಾರೆ. ಹಾಗಾಗಿ ಅದನ್ನ ಕೂಡ ನೀವು ಲಿಫ್ಟ್ ಮಾಡಬೇಕು ಅಂತೇಳಿ ಮತ್ತೆ ಮಾನ್ಯ ನಮ್ಮ ಪ್ರಭಾಕರ್ ಅವರ ಹತ್ರ ಹೋದ್ವಿ. ಆ ತಕ್ಷಣವೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ, ಸರ್ ನೋಡಿ ಇಷ್ಟೆಲ್ಲ ಯೋಜನೆ ನೀವು ಕೊಡ್ತಾ ಇದ್ರಿ, ಹೇಗಿದ್ರೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಹಂಗೆ ಇದು ಪರಿಸ್ಥಿತಿ. ಈ ತರ ಇಷ್ಟೆಲ್ಲ ನೀವು ಯೋಜನೆಯನ್ನ ಕೊಟ್ಟಿದ್ದೀರಿ, ಆದ್ರೂ ಈ ತರದ್ದು ಹಾಕಿ ಆ ಯೋಜನೆಯಿಂದ ಸೌಲಭ್ಯ ವಂಚಿತರಾಗುವಂತ ಸಂದರ್ಭ ಬಂದಿದೆ ಸರ್ ಅಂದಾಗ ಕೂಡಲೇ ಅವರು ಮುಖ್ಯಮಂತ್ರಿಗಳು ಮಾನ್ಯ ಅಲ್ಲಿ ತಕ್ಷಣವೇ ಕ್ರಮ ಕೈಗೊಂಡ ಸಂಬಂಧಪಟ್ಟ ಸೆಕ್ರೆಟರಿ ಅವರಿಗೆ ಹೇಳಿ ಅದನ್ನು ಆ ಲಿಫ್ಟ್ ಏನು ಪೂರ್ಣಾವಧಿ ಇದೆ ಅದನ್ನು ತೆಗೆಸಿ ಅಲ್ಲಿ ಅರೆಕಾಲಿಕ ವರದಿಗಾರ ಅಥವಾ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಮಾಡುವಂತ ವರದಿಗಾರ ಅನ್ನುವಂಥ ಶಬ್ದವನ್ನು ಸೇರಿಸಿ ಆ ಮೂಲಕ ಎರಡೂ ಯೋಜನೆಗಳು ನಿಮ್ಗೆ ಸುಲಭವಾಗಿ ಎಲ್ಲ ಪತ್ರಕರ್ತರಿಗೆ ಸಿಗುವಂತ ನಿಟ್ಟಿನಲ್ಲಿ ಒಂದು ದಿಟ್ಟ ಕ್ರಮ ಕೈಗೊಂಡಂತ KV ಪ್ರಭಾಕರ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅಷ್ಟೇ ಅಲ್ಲ, ದಯಮಾಡಿ 1 ನಿಮಿಷ ಎದ್ದು ನಿಂತು ಅವರಿಗೆ ಈ ಗೌರವವನ್ನ ಇಡೀ ರಾಜ್ಯದ ಪರವಾಗಿ ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಆ ಮೂಲಕ ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೆ ನಮ್ಮ ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದಂತ ಪ್ರಭಾಕರ್ ಅವರಿಗೆ ಧನ್ಯವಾದಗಳನ್ನ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಿ, ಇಂಥ ಯೋಜನೆಯನ್ನ ಜಾರಿ ಮಾಡದಂತ ಐತಿಹಾಸಿಕ ಕ್ಷಣಗಳಿಗೆ ನೀವೆಲ್ಲರೂ ಈ ಕಾಲಘಟ್ಟದಲ್ಲಿ ನಾವು ಸಾಕ್ಷಿ ಆಗಿದ್ದೀವಲ್ಲ, ಅದು ನಮ್ಮೆಲ್ಲರಿಗೆ ಹೆಮ್ಮೆ ತರುವಂತ ಸಂಗತಿ. ಈ ಯೋಜನೆ ಇವತ್ತಿಂದ ಯಾರು ಬೇಕಾದ್ರೂ ಅದನ್ನ ಅಪ್ಲೈ ಮಾಡಬಹುದು, ಅದರಲ್ಲಿ ನೀವು ಆ ಸವಲತ್ತನ್ನು ಪಡ್ಕೋಬಹುದು. ರಾಜ್ಯಕ್ಕೂ ಏನೇನ ಕಾಂಪ್ಲಿಕೇಶನ್ಸ್ ಬಂದ್ರೆ ಅದನ್ನ ಯೋಜನೆಯಲ್ಲಿ ಅದನ್ನ ಸರಿಪಡಿಸುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಳೋಣ ಅಂತೇಳಿ ಮಾನ್ಯ ಪ್ರಭಾಕರ್ ಅವರು ಹೇಳಿದ್ದಾರೆ. ನಮಗೆ ಪ್ರಭಾಕರ್ ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ, ಸರ್ಕಾರನೇ ಎಲ್ಲ ಕಡೆ ಹೋಗ್ಲಿಕ್ಕಾಗಲ್ಲ, ಪ್ರಭಾಕರ್ ಅದರ ಒಂದು ಶಕ್ತಿ ಪೀಠ ಇದ್ದ ಹಾಗೆ, ಸರ್ಕಾರ ಅವ್ರು ಪ್ರಭಾಕರ್ ಬರ್ತಾರೆ, ಸರ್ಕಾರ ಅಲ್ಲಿ ಬಂದ ಹಾಗೆ. ಆ ಕಾರಣಕ್ಕೋಸ್ಕರ ನಮ್ಗೆ ಅವ್ರು ಬಹಳ ಮುಖ್ಯ. ಅದಕ್ಕೋಸ್ಕರನೇ ಅವರು ಇವತ್ತು ಮಾಧ್ಯಮದ ಸಂಜೀವಿನಿಯಾಗಿ ಕೆಲಸ ಮಾಡ್ತಾ ಇರೋರು ಒಂದು ಸರ್ಕಾರದ ಮಟ್ಟದಲ್ಲಿ ಯಾರು ಇದ್ದಾರೆ ಅಂದ್ರೆ ಅದು ಪ್ರಭಾಕರ್ ಅವರು. ನಾನು ಅನೇಕ ಬಾರಿ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ವಿಧಾನಸೌಧದಲ್ಲಿ ನಮ್ಮ ಪತ್ರಕರ್ತರ ಮಾಧ್ಯಮದವರ ಒಂದು ನೋವು ನಲಿವಿಗೆ ಧ್ವನಿಯಾಗುವಂತರು ಯಾರು ಇದ್ದಾರೆ ಅಂದ್ರೆ 2ನೇ ಮಹಡಿಯಲ್ಲಿರುವಂತ ಪ್ರಭಾಕರ್ ಅವರ ಚೇಂಬರ್ ಮಾತ್ರ ಅಂತೇಳಿ ನಾನು ಅನೇಕ ಬಾರಿ ಹೇಳ್ತಾ ಇರ್ತೀನಿ. ನಮಗೆ ಏನಾದ್ರೂ ಹೇಳ್ಬೇಕು ಅಂತೇಳಿ ಇಲ್ಲಿಂದೆಲ್ಲಾರು ಬಂದ್ರೆ ಅವರಿಗೆ ಸಮಸ್ಯೆಗಳನ್ನು ಒತ್ತು ಬಂದ್ರೆ 1 ನಿಮಿಷ ಕುಳಿತು ಆಲಿಸುವಂತ ಒಂದು ತಾಳ್ಮೆ ಅವರಲ್ಲಿದೆ. ಆ ಕಾರಣಕ್ಕೋಸ್ಕರ ಇವತ್ತು ಬಹಳ ಮುಖ್ಯವಾದ ಸಂದರ್ಭ. ನಾನು ಅದಕ್ಕೆ ಹೇಳಿದೆ, ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ನೀವು ಕೊಡ್ಸಿದಿರಿ, ಅದಾದ್ಮೇಲೆ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಿದಿರಿ, ಇದಾದ್ಮೇಲೆ ಮೊಟ್ಟ ಮೊದಲ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಅದು ಬಳ್ಳಾರಿಗೆ ಬರಬೇಕು ಅಂತ ಹೇಳಬೇಕಂದ್ರೆ ಆ ಕಾರಣಕ್ಕೋಸ್ಕರ ಇವತ್ತು ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ತರುವಂತ ಸಂಗತಿ. 1843 ಅರ್ಮನ್ ಮೋಗ್ಲಿ
ಅವರು ಪತ್ರಿಕೆಯನ್ನ ಮಂಗಳೂರು ಸಮಾಚಾರ ಅಂತೇಳಿ ಶುರು ಮಾಡಿದಂತ ಒಬ್ಬ ಜರ್ಮನ್ ಪಾದ್ರಿ ಶುರು ಮಾಡಿದಂತ ಪತ್ರಿಕೆ ಅದು. ಆ ಜರ್ಮನ್ ಪಾದ್ರಿ ಶುರು ಮಾಡುವಂತ ಪತ್ರಿಕೆ ಆಗಿನ ಕಾಲಘಟ್ಟದಲ್ಲಿ ಒಂದು ಕಲ್ಲಚ್ಚು ಮೊಳೆಯಲ್ಲಿ ಅದನ್ನು ತಂದು ಆ ಟೆಕ್ನಾಲಜಿಯನ್ನ ಜರ್ಮನ್ ನಿಂದ ತಂದು ಅಲ್ಲಿ ಶುರು ಮಾಡಿದಂತ ಕನ್ನಡದ ಲಿಪಿಯನ್ನ ಮೂಡಿಸಿದಂತ ಸಂದರ್ಭ ಅದು. ಹಾಗಾಗಿ ಜುಲೈ 1ನೇ ತಾರೀಕು ನಮಗೆ ಬಹಳ ಮಹತ್ವದ ದಿನ. ಆ ಕಾರಣಕ್ಕೋಸ್ಕರನೇ ಈ ಪತ್ರಿಕಾ ದಿನಾಚರಣೆಯನ್ನ ಇಡೀ ಜುಲೈ ತಿಂಗಳಿನಲ್ಲಿ ಆಚರಣೆಯನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಆ ಜುಲೈ ತಿಂಗಳಿನಲ್ಲಿ ನಮ್ಗೆ ಆಚರಣೆ ಮಾಡುವಂತ ಹೊತ್ತಿನಲ್ಲಿ ಹರ್ಮನ್ ಮೊಗ್ಲಿನ್ ನಮ್ಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದ್ರೆ ಕನ್ನಡದ ಪ್ರಥಮ ಪತ್ರಿಕೆಯನ್ನು ಹೊರತಂದಿದ್ದಷ್ಟೇ ಅಲ್ಲ, ಹಾಗೆ ನೀವು ಯಾವತ್ತೂ ಕೂಡ ಮರಿಲಾರದ ಸಂಗತಿ ಏನಂದ್ರೆ ಬಳ್ಳಾರಿ ಯಾಕೆ ಮುಖ್ಯ ಅಂದ್ರೆ ಮೊದಲ ಸಂಚಿಕೆಯನ್ನ ನಾವು ಇವತ್ತು ಎಡಿಷನ್ಗಳನ್ನು ನೋಡ್ತಾ ಇದೀವಿ, ಅಲ್ಲಿ ಎಡಿಷನ್ ಇಲ್ಲಿ ಎಡಿಷನ್ ಅಂತ. ಅವ್ರು ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರವನ್ನು ಶುರು ಮಾಡಿದ ನಂತರ 2ನೇ ಎಡಿಷನ್ ಇಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಆ ಪಾದ್ರಿ ಹರ್ಮನ್ ಮೊಗ್ಲಿನ್. ಅದನ್ನು ಶುರು ಮಾಡಿದ್ದು ಇದೇ ಬಳ್ಳಾರಿಯಲ್ಲಿ, 2ನೇ ಎಡಿಷನ್ ಶುರು ಮಾಡಿದ್ದು ಇದೇ ಬಳ್ಳಾರಿಯಲ್ಲಿ. ಹಾಗಾಗಿ ಅದು ಇತಿಹಾಸದ ಪುಟದಲ್ಲಿ ದಾಖಲಾದಂತ ದಿನ. ಹಾಗಾಗಿ ಈ ಹೊತ್ತಿನಲ್ಲಿ ಈ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ನಮ್ಮ ವೃತ್ತಿಯ ಬಗ್ಗೆ ನಿರಂತರವಾಗಿ ಒಂದು ಅಧ್ಯಯನಶೀಲತೆ, ನಿರಂತರವಾಗಿ ಒಂದು ಧನ್ಯತೆ, ನಿರಂತರವಾಗಿ ನಮಗೆ ಒಬ್ಬರ ನ್ಯಾಯ ಕೊಡಿಸುವಂತ, ಒಬ್ಬರ ಧ್ವನಿಯಾಗುವಂತ ಅಥವಾ ನೊಂದವರ ಧ್ವನಿಯಾಗುವಂತ, ಅಶಕ್ತರ ದೀನ ದಲಿತರ ಧ್ವನಿಯಾಗುವಂತ ನಿಟ್ಟಿನಲ್ಲಿ ನಾವೇನಾದ್ರು ಹೆಜ್ಜೆ ಇಟ್ಟು ಕೆಲಸವನ್ನು ಮಾಡಿದ್ರೆ ಅಷ್ಟು ಮಟ್ಟಿಗೆ ನಮ್ಮ ವೃತ್ತಿಯ ಸಾರ್ಥಕ ಕ್ಷಣಗಳು. ಯಾರನ್ನೋ ಬ್ಲಾಕ್ ಮೇಲ್ ಮಾಡಿದ್ರೆ ನಿಮ್ಗೇನು ಸಿಗೋದಿಲ್ಲ, ಅದು ಊರು ತುಂಬಾ ಹೇಳ್ಕೊಂಡು ಓಡಾಡ್ತಾರೆ. ಬ್ಲಾಕ್ ಮೇಲ್ ಮಾಡುವಂತ ಪತ್ರಕರ್ತರ ಸಂಖ್ಯೆ ರಾಶಿ ರಾಶಿ ಇದೆ, ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋದಿಲ್ಲ. ನಿಜವಾದ ಪತ್ರಕರ್ತರನ್ನ ಉಳಿಸ್ಕೊಳ್ಳೋದು, ನೈಜವಾದ ಪತ್ರಕರ್ತರನ್ನ ಉಳಿಸ್ಕೊಂಡು ಹೋಗುವಂಥದ್ದು ಇವತ್ತು ನಮ್ಮ ಸಂಘಟನೆಯ ಜವಾಬ್ದಾರಿ ಇದೆ, ಸವಾಲು ಇದೆ. ಆದ್ರೆ ಆ ಸವಾಲಿನ ವಿರುದ್ಧ ನಾವು ನಿರಂತರವಾಗಿ ಇರ್ತಾ ಇದ್ದೀವಿ. ಈಗ ದಿನ ಬೆಳಗಾದ್ರೂ ಕೂಡ ಎಲ್ಲಿ ಹೋದ್ರು ಕೂಡ ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಬರುವಂತ ಸಂಖ್ಯೆ ಬಹಳ ಜಾಸ್ತಿ ಇದೆ. ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ಬರುವಂತ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಇದೆ. ಅವತ್ತೊಂದು ಇವತ್ತೊಂದು ಪತ್ರಿಕೆ ತಂದು ನಾನು ಪತ್ರಕರ್ತ ಅಂತೇಳಿ ಹೇಳ್ಕೊಂಡು ಬರುವಂತ ಸಂಖ್ಯೆ ಜಾಸ್ತಿ ಇದೆ. ಇಂಥ ಪತ್ರಕರ್ತರ ನಡುವೆ, ಬ್ಲಾಕ್ ಮೇಲ್ ಪತ್ರಕರ್ತರ ನಡುವೆ, ಕ್ರಿಮಿನಲ್ ಪತ್ರಕರ್ತರುಗಳ ನಡುವೆ, ದಂಧೆ ಮಾಡುವ ಪತ್ರಕರ್ತರ ನಡುವೆ ನೈಜ ಪತ್ರಕರ್ತರನ್ನ ಉಳಿಸ್ಕೊಳ್ಳೋದು, ನೈಜ ಪತ್ರಿಕೋದ್ಯಮವನ್ನು ಉಳಿಸ್ಕೊಂಡು ಹೋಗುವಂಥದ್ದು ನಮಗೆ ಇರುವಂತ ಸವಾಲು, ನಿಮಗೆ ಇರುವಂತ ಸವಾಲು. ಒಬ್ಬ ಪತ್ರಕರ್ತ ಕಂಡ ತಕ್ಷಣ ಯಾರೋ ಒಬ್ಬ ಅಲ್ಲಿ ನಿಂತಿದೆ, ಅನೇಕ ಜನ ರೈತ ಸಂಘದವರು ಬಂದಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಪ್ರೆಸ್ ಮೀಟ್ ಅದನ್ನ ಒಂದು ಶಬ್ದ ಕೂಡ ಬಿಡ್ತಿರ್ಲಿಲ್ಲ. ಅಷ್ಟು ಮಟ್ಟಿಗೆ ಕರಾರುವಕ್ಕಾಗಿ ಅವ್ರ ವಿಚಾರವನ್ನ ಮಂಡನೆ ಮಾಡ್ತಾ ಇದ್ದಂಥವ್ರು, ಅಷ್ಟು ಮಟ್ಟಿಗೆ ಅವರ ವಿಷಯಗಳನ್ನ ಸಮಾಜಕ್ಕೆ ದಾಟಿಸ್ತಾ ಇದ್ದಂಥವ್ರು, ಆ ಯಂತ್ರಕ್ಕೆ ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿದ್ದಂಥವ್ರು. ಹಾಗೆ ಕೂಡ ಪತ್ರಕರ್ತರು ಕೂಡ ಅವರ ವೃತ್ತಿಯಲ್ಲಿ, ಅವರ ಬರವಣಿಗೆಯಲ್ಲಿ, ಈಗ ನಾವು ಬೆಳಿಗ್ಗೆ ಶಶಿಧರ್ ಮೇಟಿ ಅವ್ರ ಮನೆಗೆ ಹೋಗ್ಬಂದ್ವಿ. ಯಾಕೆ ಹೋಗ್ಬಂದ್ವಿ ಅಂದ್ರೆ ಪ್ರಭಾಕರ್ ಅವರು ಅವತ್ತಿಂದ ಇವತ್ತಿನವರೆಗೆ ಅವ್ರ ವೃತ್ತಿಯಲ್ಲಿ ಇರುವಂತ ಬರವಣಿಗೆ, ಶ್ರದ್ಧೆ, ಅದು ಯಾವ ಒಬ್ಬ ಪತ್ರಕರ್ತನಿಗೆ ಬಹಳ ನೈಜತೆಯನ್ನ ತಂದುಕೊಡುವಂಥದ್ದು. ನಾವು ಯಾರನ್ನೋ ಪತ್ರಕರ್ತನ ಜರ್ನಲಿಸ್ಟ್ ಅಂತೇಳಿ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಬರವಣಿಗೆ ಮೂಲಕ, ನಮ್ಮ ಬೈಲೆಂಟ್ ಸ್ಟೋರಿಗಳ ಮೂಲಕ ಅಥವಾ ಮತ್ತೊಂದು ಅವರ ವರದಿಗಳನ್ನು ಮಾಡುವ ಮೂಲಕ ನಮ್ಮ ವೃತ್ತಿ ನಾವು ಆ ಮೂಲಕ ಸಮಾಜಕ್ಕೆ ಪರಿಚಯ ಆದ್ರೆ ಅಷ್ಟರ ಮಟ್ಟಿಗೆ ನಾವು ಈ ವೃತ್ತಿಯನ್ನ ಅವಲಂಬನೆ ಮಾಡೋದಕ್ಕೆ, ಈ ವೃತ್ತಿಯಲ್ಲಿ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತೇಳಿ ಅರ್ಥ. ಆ ಕಾರಣಕ್ಕೋಸ್ಕರನೇ ಇವತ್ತು ಪತ್ರಕರ್ತರು ಅಂದ್ರೆ ಮೂಗು ಮುರಿಯುವಂತ ತುಂಬಾ ಜನರು ಎಲ್ಲರೂ ಈ ತರದ, ನಾನು ಸುಮಾರು ಕಡೆ ಹೇಳ್ತಾ ಇದ್ದೀನಿ, ಜೊಳ್ಳು ಪತ್ರಕರ್ತರು, ಸುಳ್ಳು ಪತ್ರಕರ್ತರು, ಕ್ರಿಮಿನಲ್ ಪತ್ರಕರ್ತರು, ಇವರುಗಳ ನಡುವೆ ನಿಜವಾದ ಸುದ್ದಿಗಳನ್ನ ಎತ್ತಿ ತೆಗೆಯುವಂತ ನೈಜ ಪತ್ರಕರ್ತರುಗಳು ಇವತ್ತು ಬಹಳ ಮುಖ್ಯ ಇದೆ. ಆ ಕಾರಣಕ್ಕಾಗಿ ಈ ಒಂದು ಪರಂಪರೆಯನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಇದ್ರೆ ಮುಂದೆ ನೀವು ಏನೋ ಹೇಳ್ತಾರೆ, ಕೊನೆಗೆ ಇವತ್ತೆಲ್ಲ ಬೀದಿನಲ್ಲಿ ಜಗಳ ಆಗುವಂತ ಸಂದರ್ಭಗಳು ಬಂದಿದ್ದಾವೆ. ಕೊನೆಗೆ ಬೆಡ್ರೂಮ್ ನಲ್ಲೂ ಕೂಡ ಹಿಡಿದು ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಕೊಡುವಂತ ಸ್ಥಿತಿ ಬರಬಹುದು. ಹಾಗಾಗಿ ಈ ಎಚ್ಚರಿಕೆಯನ್ನ ನಾವು ಇಟ್ಕೊಂಡೇ ಹೋಗ್ಬೇಕಾಗಿದೆ. ಪತ್ರಕರ್ತರ ಬಗ್ಗೆ ಒಂದು ಸಮಾಜ ನಿಜವಾಗೂ ಕೂಡ ಏನೋ ಒಂದು ಆಶಾದಾಯಕ ಗಣ್ಯದಿಂದ ನೋಡುತ್ತೆ, ಅವ್ರ ಬಗ್ಗೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದೆ. ಈ ಪತ್ರಕರ್ತನ ಹತ್ರ ಹೋದ್ರೆ ಏನಾದ್ರೂ ಒಂದು ನ್ಯಾಯ ಸಿಗ್ಬೋದು ಅಂತೇಳಿ ಒಂದು ಭಾವನೆ ಇದೆ. ಯಾವ್ದೋ ಊರಲ್ಲಿ ಒಬ್ಬನಿಗೆ ಮನೆಯಲ್ಲದೆ ಎಷ್ಟು 16 ವರ್ಷ ಬದುಕಿದೆ, ಅವ್ರಿಗೊಂದು ಮನೆ ಸಿಕ್ಕರೆ ಮನೆ ಕೊಡಿಸುವಂತ ನಿಟ್ಟಿನಲ್ಲಿ ಒಂದು ವರದಿ ಮಾಡಿದ್ರೆ ಅಷ್ಟು ಮಟ್ಟಿಗೆ ನಮ್ಮ ವೃತ್ತಿ ಜೀವನ ಸಾರ್ಥಕ ಆಗುತ್ತೆ. ಆ ಕಾರಣಕ್ಕೋಸ್ಕರ ಈ ವೃತ್ತಿಯನ್ನ ಯಾರು ಕೂಡ ಲಘುವಾಗಿ ಭಾವಿಸ್ಬೇಡಿ. ಇದೊಂದು ಸಂತನ ರೀತಿಯಲ್ಲಿ ನಾವೇ ಒಪ್ಪಿ ಬಂದಂತ ಕೆಲಸಕ್ಕೆ, ಈ ಪತ್ರಕರ್ತ ವೃತ್ತಿಗೆ ಬಂದಂತವ್ರು ನಾವು. ಯಾರು ನಮ್ಮನ್ನು ಕರೆದಿಲ್ಲ, ಯಾರು ಬಾರಪ್ಪ ಪತ್ರಕರ್ತ ಆಗುತ್ತೆ ಯಾರು ಕರೆದಿದಾರ? ಖಂಡಿತ ಇಲ್ಲ. ಹಾಗಾಗಿ ನಾವು ಒಪ್ಪಿ ಬಂದಂತ ವೃತ್ತಿಯನ್ನ ಕನಿಷ್ಠ
ಕನಿಷ್ಠ 100% ಪ್ರಯತ್ನ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ಕೆಲಸವನ್ನ ನಿರ್ವಹಿಸಿದ್ರೆ ನಮ್ಮ ಮೇಲೆ ಇರುವಂತ ಗೌರವ ಜಾಸ್ತಿ ಆಗುತ್ತೆ, ಈ ವೃತ್ತಿ ಮೇಲೆ ಇರುವಂತ ಗೌರವ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮೆಲ್ಲರಿಗೆ ನನ್ನ ವಿನಂತಿ ಏನಂದ್ರೆ, ದಯಮಾಡಿ ಈ ವೃತ್ತಿಯನ್ನ ಯಾರು ಅವಲಂಬನೆ ಮಾಡಿದಿರಿ, ಯಾರ್ಯಾರು ಈ ಪತ್ರಿಕೋದ್ಯಮದಲ್ಲಿ ಪತ್ರಿಕೆಗಳನ್ನು ನಡೆಸುವ ಮೂಲಕ ಅವರೆಲ್ಲರೂ ಇದ್ದೀರಿ, ಈ ವೃತ್ತಿಗೆ ಅಗೌರವವನ್ನು ತರಬೇಡಿ. ತರಂಗಿದ್ರೆ ದಯವಿಟ್ಟು ಈ ವೃತ್ತಿಯನ್ನು ಬಿಟ್ಟು ಆಚೆ ಹೋಗಿ, ಮುಲಾಜಿಂದ ಆಚೆ ಹೋಗಿ, ನಮ್ದೇ ಬೇಜಾರಿಲ್ಲ. ಆದ್ರೆ ಯಾವತ್ತು ಸ್ವತಂತ್ರ ಪೂರ್ವದಿಂದಲೂ ಕೂಡ ಮಹಾತ್ಮ ಗಾಂಧೀಜಿಯವರು ಪತ್ರಿಕೋದ್ಯಮವನ್ನು ನಡೆಸಿದರು, ಮೂಲತಃ ಪತ್ರಕರ್ತರಾಗಿದ್ದವರು. ಅದರ ಆಚೆಗೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ಮೂಲತಃ ಪತ್ರಕರ್ತರಾಗಿದ್ದರು. ನಮ್ಮ ಭಾರತೀಯ ಸಂದರ್ಭದಲ್ಲಿ ಇಬ್ಬರು ಮಹಾನ್ ದಾರ್ಶನಿಕರು ಯಾವಾಗಲೂ ಕೂಡ ನಮಗೆ ಆದರ್ಶನೀಯವಾಗಿ ಇರಬೇಕಾದವರು ಯಾರು ಅಂದ್ರೆ, ಒಂದು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ಯಾಕೆಂದ್ರೆ ಇವರಿಬ್ಬರು ಕೂಡ BR ಅಂಬೇಡ್ಕರ್ 5 ಪತ್ರಿಕೆಗಳನ್ನು ನಡೆಸಿದಂತವರು, ಸಂಪಾದಕರಾಗಿದ್ದಂತರು. ಮೂಕನಾಯಕದಿಂದ ಹಿಡಿದು ಪ್ರಬುದ್ಧ ಭಾರತದವರೆಗೆ, ಬಹಿಷ್ಕೃತ ಭಾರತದವರೆಗೆ ಪತ್ರಿಕೆಗಳ ಸಂಪಾದಕರಾಗಿ ಕೆಲಸ ಮಾಡಿದವರು. ಹಾಗೆ ಹರಿಜನ್ ಪತ್ರಿಕೆಯಿಂದ ಯಂಗ್ ಇಂಡಿಯಾ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದಂತರು ಕೂಡ ಮಹಾತ್ಮ ಗಾಂಧೀಜಿ. ಹಾಗಾಗಿ ಈ ವೃತ್ತಿಯನ್ನ ಯಾರು ಕೂಡ ಲಘುವಾಗಿ ಭಾವಿಸಬೇಡಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.